ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸೌತೆಕಾಯಿ ಕಡುಬು ಮಾಡುತ್ತೇನೆ. ಇದಕ್ಕೆ ನಾವು 1 ಕಪ್ದಷ್ಟು ರವೆ ತೆಕ್ಕೊಳ್ಬೇಕು. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ. ನಂತರ ಒಂದು ಕಡೆ ಕಾಯಿ ಮತ್ತು ಬೆಲ್ಲ ಹಾಕಿ ಈ ಥರ ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಈ ಥರ ಬೇರೆ ಥರ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಕೊಬ್ಬರಿ ಹಾಕಿದ್ದೇನೆ ಅದಕ್ಕೆ ನಾನು. ಇದಕ್ಕೆ ನಾವು ತುರಿದಿಟ್ಟ ಸೌತೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸೌತೆಕಾಯಿ ಉಂಟು, ಇದರೊಳಗೆ ಸೌತೆಕಾಯಿ, ಆಮೇಲೆ ಕಾಯಿ ಮತ್ತು ಬೆಲ್ಲ ಮತ್ತು ರವೆ ಉಂಟು. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಈಗ ಒಂದು ಇಡ್ಲಿ ತಟ್ಟೆ, ಇದು ಇಡ್ಲಿ ಪಾತ್ರೆ, ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಮತ್ತು ಈ ಪ್ಲೇಟನ್ನು ಮುಚ್ಚಿ ಇಟ್ಕೊಳ್ಬೇಕು. ನಂತರ ಒಂದೊಂದಾಗಿ ಇಡ್ಲಿ ಮಾಡಿರೋದನ್ನು ಇದರ ಮೇಲೆ ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಥರ. ಇಲ್ಲಿ ನೋಡಿ, ಇಡ್ಲಿ ಈ ಥರ ಮಾಡುತ್ತಾರೆ. ಒಂದು ಎಲೆ ಮೇಲೆ ಇನ್ನೊಂದು ಎಲೆ ಹಾಕಿ ಮಾಡುತ್ತಾರೆ. ಇದು ಅರಿಶಿಣದ ಎಲೆ, ಹಳದಿ ಎಲೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡಿದ್ರೆ ಮುಗೀತು, ಇಡ್ಲಿ ಆಗುತ್ತೆ. ಇದು 30 ನಿಮಿಷಗಳ ಕಾಲ ಬೇಯಿಸಬೇಕು. ಈ ಥರ ತೆಗೆಯುತ್ತಾರೆ ನೋಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇಡ್ಲಿ. ನೋಡಿ, ಈ ಚಾನಲ್ ಮೊದಲ ಬಾರಿ ಭೇಟಿ ನೀಡಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.